ವೀಕ್ಷಕರೇ, ನಾವಿವತ್ತು ಮೈಸೂರು ಪ್ಯಾಲೇಸಲ್ಲಿ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಜಪಯಣವನ್ನು CM ಸಿದ್ದರಾಮಯ್ಯ ಮತ್ತು ಮೈಸೂರು ಒಡೆಯರು ಶ್ರೀ ಯದುವೀರ್ ಒಡೆಯರು ಆನೆಗಳನ್ನು ಸ್ವಾಗತ ಮಾಡಿಕೊಡ್ತಾರೆ. ನೀವು ನೋಡ್ತಿದ್ದೀರಾ, ನಾವು ಮೈಸೂರು ಪ್ಯಾಲೇಸಲ್ಲಿ ಇದ್ದೀವಿ. ಇಲ್ಲಿ ಇನ್ನೇನು ಅಲ್ಲಿ ದೂರದಲ್ಲಿ ಆನೆಗಳು ಹೋಗ್ತಿದೆ, ಅದು ನಿಮಗೆ ಕಾಣಿಸಲ್ಲ. ಈಗ ನೀವು ನೋಡ್ತಿದ್ದೀರಾ, ಇಲ್ಲಿ ನಮ್ಮ ಗಜಪಯಣ ಆನೆಗಳು ನಿಂತಿದ್ದಾವೆ. ಇಲ್ಲಿ ಇಡೀ ಅಭಿಮನ್ಯುವಿನ ತಂಡ ಗಜಪಡೆಗಳು ಇಲ್ಲಿ ನಿಂತಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯನವರು ಅರಮನೆಗೆ ಬಂದು ಆನೆಗಳನ್ನು ಬರೆಮಾಡಿಕೊಳ್ಳುತ್ತಾರೆ. ಇಲ್ಲಿ ಲಕ್ಷ್ಮಿ ಮತ್ತು ಭೀಮ, ಇಲ್ಲಿ ಕಂಚನ್, ಅಲ್ಲಿ ನೋಡ್ತಿದ್ದೀರಾ ನೀವು, ಅಲ್ಲಿ ಏಕಲವ್ಯ ನಿಂತಿದ್ದಾನೆ. ಮತ್ತು ಇಲ್ಲಿ ಪ್ರಶಾಂತ, ಕಾವೇರಿ, ಅಭಿಮನ್ಯು, ಆ ಕಡೆ ಒಂದು ಆನೆ ನಿಂತಿದೆ. ಬನ್ನಿ ಆ ಆನೆ ಯಾವುದು ಅಂತ ನೋಡೋಣ. ಅಲ್ಲಿ ಬದಿ ನೀರು ಕುಡಿತಾ ಇದ್ದೀವಿ. ಟೀಮ್ ಕ್ಯಾಪ್ಟನ್ ಅಭಿಮನ್ಯುವನ್ನು ಮತ್ತೆ ಪಕ್ಕದಲ್ಲಿರುವ ಕಾವೇರಿ. ನೀವು ನೋಡ್ತಿದ್ದೀರಾ ನಮ್ಮ ಅಭಿಮನ್ಯು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಕಾವೇರಿ ನೀರು ಕುಡಿತಿದ್ದಾಳೆ. ಅವಳಿಗೆ ತುಂಬ ಬಾಯಾರಿಕೆ ಆಗಿರೋ ಕಾರಣ. ಇಲ್ಲಿ ಪ್ರಶಾಂತ ನಿಂತಿದ್ದಾನೆ, ನಮ್ಮ ಪ್ರಶಾಂತ. ಪ್ರಶಾಂತ ನೋಡಿ, ಅಲ್ಲೊಂದು ಯಾವುದೋ ಆನೆ ಹೋಗಿದ್ದಲ್ಲ, ಯಾವ್ದು? ಧನಂಜಯ. ನಮ್ಮೂರಿಂದ ಇಲ್ಲಿ ಕಂಜನ್ನು ನೋಡಿ, ಇವನು ಸಕಲೇಶ್ಪುರದಲ್ಲಿ ಸೆರೆ ಹಿಡ್ದಿರ ಆನೆ ಇದು ಕಂಜನ್ನು. ಲಕ್ಷ್ಮಿ ಬರ್ತಾ ಇದ್ದಾಳೆ. ಅದೇ ಎಂತ ಲಕ್ಷ್ಮಿನ? ಅದು ಬಳ್ಳೆ ಲಕ್ಷ್ಮಿ. ಮೊದಲು ದೊಡ್ಡರವೇ ಲಕ್ಷ್ಮಿ ಅಂತ ಕರೀತಿದ್ರು. ಈಗ ಇದು ಬಳ್ಳೆಗೆ ಹಾಕಿದ್ದಾರೆ. ಆನೆಗಳು ಕಮ್ಮಿ ಆಗಿದ್ದ ಕಾರಣ ಇದನ್ನ ಬಳ್ಳೆಗೆ ಹಾಕಿದ್ರು. ಅದಕ್ಕೆ ಬಳ್ಳೆ ಲಕ್ಷ್ಮಿ ಅಂತ ಕರೀತಾರೆ. ಮಹೇಂದ್ರ ನೆಕ್ಸ್ಟ್ ಪಟ್ಟದಾನೆಗೆ ಅಲ್ಲ, ನೆಕ್ಸ್ಟ್ ಅಂಬಾರಿ ಅವರಕ್ಕೆ ಉತ್ತರಾಧಿಕಾರಿ ಆಗ್ಬೋದು ಅವನು. ನೆಕ್ಸ್ಟ್ ಇವನಿಗೆ ಸರ್ಕಾರದ ಬಗ್ಗೆ ಪ್ರಾಮಿಸ್ ಇದೆ. ಇವನು ನೆಕ್ಸ್ಟ್ ಅಭಿಮನ್ಯು ಆದ್ಮೇಲೆ ಇವನೇ ಅಂಬಾರಿ ಹೊರಬಹುದು. ನಿಂಗೆ ಹೆಂಗ್ ಗೊತ್ತಿದೆಲ್ಲ? ಅದನ್ನ ನೋಡಿ ಕಲ್ತಿರೋದ? ಓ, ಏಕಲವ್ಯ ಮೂಡಿಗೆರೆ ಬೈರ. ಯಾರು ಹಿಡ್ದಿದ್ದ ಸೆರೆ? ಇವನು ಅಭಿಮನ್ಯುನ ಸೆರೆ ಹಿಡ್ದಿದ್ದ? ಅಲ್ಲ, ಅಭಿಮನ್ಯು ಇವನೊಂದು ಸೆರೆ ಹಿಡ್ದಿದ್ದ. ಹೌದಾ? ಇವನೊಂದು ಸೆರೆ ಹಿಡ್ದು ಮೂಡಿಗೆರೆ ಅಂತ ಇವನಿರೋದು. ನೋಡಿ, ಗಜಪಯಣ 2000 ಯಾವ್ದು? ತುಂಟ ಭೀಮ. ನಾವು ಇಂಡಿಕೋಟ ಭೀಮ ಅಂತ ಕರಿತೀವಿ. ಏನಂತ? ಇಂಡಿಕೋಟ ಭೀಮ. ಟೀಮ್ ಕ್ಯಾಪ್ಟನ್ ಅಭಿಮನ್ಯು. ಟೀಮ್ ಕ್ಯಾಪ್ಟನ್ ಅಭಿಮನ್ಯು ಸಿದ್ಧತೆಯನ್ನು ಪಡೆದು ಈಗ ಮಾತಾಡ್ಸೋರಿಗೆ ಕೇಳು ಏನೇನು. ನೋಡಿ, ನಮ್ಮ ಹುಡುಗ ಎಲ್ಲ ಆನೆಗಳ ಹೆಸರು ಹೇಳ್ತಾನಂತೆ. 5ನೇ ಕ್ಲಾಸು. ನಮ್ಮದು KS09 ವೈಲ್ಡ್ ಲೈಫ್ ಅಂತ ಚಾನಲ್ ಐತೆ. ನಿಮ್ಮದು ನಾನು ನೋಡಿದ್ದೀನಿ, KS09. ಸರಿನಾ? ನಾವು ವರ್ಷ ಫುಲ್ ವಿಡಿಯೋ ಮಾಡ್ತೀವಿ. ಕನ್ನಡ ಅಪ್ಡೇಟ್ಸು, KS09 ಎರಡೂ ನಮ್ಮದೇನೆ. ಅದರಲ್ಲಿ ನಾವು ಡೈಲಿ ಅಪ್ಡೇಟ್ ಮಾಡ್ತೀವಿ. ಸರಿನಾ? ಎಲ್ಲ ಚೆನ್ನಾಗಿ ನೋಡು, ಆನೆ ಬಗ್ಗೆ ತಿಳ್ಕೊ. ಮಾತಾಡ್ಸ್ಬೇಕು, ನೀನು ನಾಚ್ಕೊಂಡ್ರೆ ಹೆಂಗೆ? ಮುಂದೆ ಹೋದ್ರೆ ಮುಂದೆ
ಈ ನಾನೇ ನೋಡು ಯಾಕೆ ಜನ ನೋಡ್ತಾ ಇದ್ದೆ ಬಿಡ್ಬೇಕಂತ ಅರ್ಜೆಂಟು. ನೋಡು ಪಾಪ ನೋಡು ಹೆಂಗೆ ಫೋಟೋ ತಗಿಸ್ಕೊತಾ ಇದೆ. ತಗಸ್ಕೋಬೋದಪ್ಪ. ಧನಂಜಯ ಅಲ್ಲಿ ದೂರದಲ್ಲಿದ್ದಾನೆ. ಧನಂಜಯ ತುಂಬ ದೂರದಲ್ಲಿದ್ದಾನೆ. ನೀವು ನೋಡ್ತಿದ್ದೀರಾ ಧನಂಜಯನ ಎಷ್ಟು ಸ್ಲೋಗಿ ಬರ್ತಿದ್ದಾನೆ. ಅವನಿಗೆ ಖುಷಿ, ಅರಮನೆಗೆ ಬಂದಿರೋ ಕಾರಣದಿಂದ ಖುಷಿ. ಇಲ್ಲಿ ಪ್ರೀತಿ ಚಂಚಲ ಆಗ್ಲಿಂದ ಪ್ರೀತಿ ಚಂಚಲ ಎಲ್ಲರನ್ನೂ ಕರೀತಿದ್ದಾರೆ. ಇಲ್ಲಿ ಪ್ರೀತಿ ನೋಡ್ತಿದ್ದೀರಾ, ಬನ್ನಿ ಬನ್ನಿ ಅಂತ ಎಲ್ಲರನ್ನೂ ಕರೀತಿದ್ದಾರೆ. ಆದರೆ ಈಗ ದಸರಾ ಆನೆಗಳು ಬಂದಿರೋದ್ರಿಂದ ಜಾಸ್ತಿ ದಸರಾ ಆನೆ ಹತ್ರ ಹೋಗ್ತಿದ್ದಾರೆ. ಪ್ರೀತಿ ಚಂಚಲ ನಮ್ಮನ್ನು ಕರೀತಿದ್ದಾಳೆ. ನೀವು ನೋಡ್ತಿದ್ದೀರಾ ಪ್ರೀತಿನ. ನೋಡಿ ಇಲ್ಲಿ ಅಭಿಮನ್ಯು ಬರ್ತಿದ್ದಾನೆ. ನೀವು ನೋಡ್ತಿದ್ದೀರಾ ಅಭಿಮನ್ಯುವಿನ ಲುಕ್ ನೋಡಿ ಹೆಂಗೆ ಕೊಡ್ತಿದ್ದಾನೆ ಫೋಟೋಗೆ. ನೀವು ನೋಡ್ಬೋದು ನಮ್ಮ ಅಭಿಮನ್ಯುವಿನ ಲುಕ್. ಮತ್ತು ಅಲ್ಲಿದ್ದಾರೆ 9 ಆನೆಗಳು, 8 ಹೇಳ್ಬೇಕಂದ್ರೆ ಇಲ್ಲೊಂದು ನಮ್ಮ ವೀರ ಅಭಿಮನ್ಯು ಇದ್ದಾನೆ. ಅಲ್ಲಿ 8 ಇದ್ದಾವೆ. 8+1 ಅಭಿಮನ್ಯು ಇಲ್ಲಿದ್ದಾನೆ. ನೀವು ನೋಡ್ತಿದ್ದೀರಾ ಅಭಿಮನ್ಯು ಇಲ್ಲಿ ನಿಂತಿದ್ದಾನೆ. ಬರಕತ್ತಿಲ್ಲ ಹೀಗೆ ಕ್ಲಾಸ್ ಇತ್ತಲ್ಲ ನಮ್ಮ ಗುರುವಾರ. ಇಲ್ಲ ರಜಾ ಮಾಡಿಸಿದ್ದೆ. ಹೌದಾ? ರಜಾ ಮಾಡಿಸಿ ಇದು ಎಲ್ಲೋ ಹೋಗಲ್ಲ. ಆನೆಗೆ ತುಂಬ್ತಾರೆ, ಮುಚ್ಚಿಬಿಟ್ಟು ಫುಲ್ ತುಂಬ್ಕತ್ತಿದ್ದು. ಆನೆ ತೊಳೆಗೆ ಕುಡಿಯೋಕೆಲ್ಲ ಇಲ್ಲೇ ಮಾಡೋದು. ಇದು ಸಂಪ ಇದು. ಹ್ಞೂ ತೊಳೆಕೆ, ಆನೆಗಳು ತೊಳೆಕೆ, ಇಲ್ಲಿ ಮನುಷ್ಯನ ತೊಳೆಕೆ. ಸರಿ ಹೇಳ್ತಾರಲ್ಲ, ಈಗ ಇಲ್ಲೆಲ್ಲ ನೀರು ಹೋಗ್ತಾ ಇದೆ ಅಲ್ವಾ? ಕ್ಲೋಸ್ ಮಾಡ್ತಾರೆ ಅದನ್ನ. ಕ್ಲೋಸ್ ಮಾಡಿ ಅದು ನೀರು ತುಂಬಿಸ್ತಾರೆ ಅವಾಗ. ಆಟ ಆಡ್ತಾರೆ. ನೀರು ಇರ್ತಾವೆ. ಪರ್ಸನ್ 6:30 ಇಲ್ಲೇ ಕೊಟ್ಟರು. ಇವ್ರು ಅಭಿಮನ್ಯು ಮಹಾಭಕ್ತನೇ ಇಲ್ಲ ವಸಂತನ. ಇಲ್ಲ ತಡೆ. ಹಾಂ ಕೇಳು, ಮಂಜು ಬರಲ್ವಾ ಕೇಳು. ಇದೇನು ಜನ ಬಿಟ್ರಲ್ಲ. ನೋಡಿ ಗಜಪಡೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗಣ್ಯ ವ್ಯಕ್ತಿಯಿಂದ ತಾಂಬೂಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
ಅಪರ ಜಿಲ್ಲಾಧಿಕಾರಿಗಳು ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಅಧಿಕಾರ ಮೈಸೂರು. ಹಾಂ ಬಂತು. ಇಲ್ಲೊಂದು ಅದು ಹೋಗ್ಲಿ, ಆನೆಗಳು ತಕ್ಕದು ಮತ್ತೆ. ಅಮ್ಮ ಹಾಕೋಕೆ ಹೇಳ ಏನು ನೀನೇ ಹೇಳ್ಬೇಕು. ಹಾಂ ಈಗ ಗಜಪಡೆ ಅಭಿಮನ್ಯುವಿನ ತಂಡ ಮತ್ತೆ ಶೆಡ್ಡಿಗೆ ಹೋಗ್ತಿದೆ. ಪೂಜೆ ಪುನಸ್ಕಾರವೆಲ್ಲ ಮುಗ್ದಾಯ್ತು. ಈಗ 5 ನಿಮಿಷದಲ್ಲಿ ಮನೆಗಳೆಲ್ಲ ಶೆಡ್ಡಿಗೆ ಮುಂದಾಗೆ ಬರ್ಬೋದು. ಕ್ಯಾಮ್ರಾ ಮುಂದೆ ಪಕ್ಕ ಓಡಬಹುದು. ಸರ್